ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 15ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ವಾರದ ಕೊನೆ ದಿನದ ಟ್ರೇಡಿಂಗಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ಮಾರ್ಕೆಟಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು 344 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ 110 ಪಾಯಿಂಟ್ ಅಪ್ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿ ಮತ್ತೆ 16,000 ಮೇಲೆ ಕ್ಲೋಸ್ ಆಗ್ತಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಕೇವಲ 31 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಅಷ್ಟು ಪಾಸಿಟಿವ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿಲ್ಲ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನ ಗಮನಿಸಿದಾಗ ಟಾಪ್ ಗೇನರ್ ಸೆಗ್ಮೆಂಟ್ ಅಲ್ಲಿ FMCG ಸೆಕ್ಟರ್ನ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನೋಡೋದಕ್ಕೆ ಸಿಗ್ತದೆ. ಆಲ್ಮೋಸ್ಟ್ 3% ಅಪ್ಸೈಡ್ ಅಲ್ಲಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟೈಟನ್, ಟಾಟಾ ಮೋಟಾರ್ಸ್, HUL ಕೂಡ ಆಲ್ಮೋಸ್ಟ್ 3% ಅಪ್ಸೈಡ್ ಅಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಡ್ತು. ಐಷರ್ ಮೋಟರ್ ಅಲ್ಲೂ ಕೂಡ ಒಳ್ಳೆ ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಮೆಟಲ್ ಸೆಕ್ಟರ್ ಮತ್ತೆ IT ಸೆಕ್ಟರ್ನ ಸ್ಟಾಕ್ಗಳು ನೋಡೋದಕ್ಕೆ ಸಿಗ್ತಿದಾವೆ. ಟಾಟಾ ಸ್ಟೀಲ್, JSW ಸ್ಟೀಲ್ ಇವತ್ತು ಟಾಪ್ ಲೂಸರ್ಸ್ ಆಗಿತ್ತು. HCL ಟೆಕ್ ಅಲ್ಲಿ ಕರೆಕ್ಷನ್ ಕಂಟಿನ್ಯೂ ಆಗ್ತಿದೆ. ಸೊ ರಿಸಲ್ಟ್ ಬಂದಾಗಿಂದ HCL ಟೆಕ್ ಡೌನ್ ಸೈಡ್ ಕ್ಲೋಸಿಂಗ್ ಅನ್ನ ಕೊಡ್ತಿದೆ. ವಿಪ್ರೋ ಕೂಡ ಅಷ್ಟೇ ಆಲ್ಮೋಸ್ಟ್ 2% ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಪವರ್ ಗ್ರಿಡ್ ಅಲ್ಲೂ ಕೂಡ ಇವತ್ತು ಆಲ್ಮೋಸ್ಟ್ 2.5% ಅಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಡಾಲರ್ನ ಮುಂದೆ ರುಪಿಯ ಮೌಲ್ಯ ಇನ್ನಷ್ಟು ಕುಸಿತ ಹೋಗ್ತಿದೆ. ಸೊ ಆಲ್ಮೋಸ್ಟ್ 80 ರೂಪಾಯಿಯ ಮಾರ್ಕ್ ಈಗ ನಮಗೆ ಟಚ್ ಆಗ್ತಿರೋದು ಕಾಣಿಸ್ತಿದೆ. 79 ರೂಪಾಯಿ 90 ಪೈಸೆಯ ಲೋ ಇವತ್ತು ಟಚ್ ಆಯಿತು. FIS ಕಡೆಯಿಂದ ಅಷ್ಟೊಂದು ಬೈಯಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಇನ್ನೂ ಕೂಡ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಸೊ ಡಾಲರ್ನ ಮುಂದೆ ರುಪಿ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ. ಸೊ ರಿಸೆಷನ್ ನ ಭಯ ಕೂಡ ಇರೋದ್ರಿಂದ ರುಪಿ ವ್ಯಾಲ್ಯೂ ಇನ್ನಷ್ಟು ಫಾಲೋ ಆಗೋದಕ್ಕೆ ಕಾರಣ ಆಗ್ತಿದೆ. ಸೊ ಈ ಒಂದು ರುಪಿ ವ್ಯಾಲ್ಯೂ ಹೀಗೆ ಮೇಂಟೈನ್ ಆಗುತ್ತೆ ಅಂತ ಅನಲಿಸ್ಟ್ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಹಿಂದೆ ಎಲ್ಲ ರುಪಿನ ವ್ಯಾಲ್ಯೂ ಡಾಲರ್ನ ಮುಂದೆ ಕಮ್ಮಿ ಆದಾಗೆಲ್ಲ IT ಸೆಕ್ಟರ್ನ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ವು. ಹಾಗೆ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ರಿಸಲ್ಟ್ಸ್ಗಳು ನಮಗೆ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಈಗ US ಡಾಲರ್ನ ಮುಂದೆ ರುಪಿ ಆಲ್ ಟೈಮ್ ಲೋ ಹತ್ರ ಟ್ರೇಡ್ ಆಗ್ತಿದ್ರು ಕೂಡ IT ಸೆಕ್ಟರ್ನಲ್ಲಿ ಅಷ್ಟು ಒಳ್ಳೆ ಮೊಮೆಂಟಮ್ ಕಾಣಿಸ್ತಿಲ್ಲ. IT ಸೆಕ್ಟರ್ ಅಷ್ಟು ಒಳ್ಳೆ ರಿಸಲ್ಟ್ಗಳನ್ನು ಕೂಡ ಡಿಕ್ಲೇರ್ ಮಾಡ್ತಿಲ್ಲ. ರಷ್ಯಾ ಮತ್ತೆ ಉಕ್ರೇನ್ ನಡುವೆ ವಾರ್ ಸ್ಟಾರ್ಟ್ ಆದಾಗಿಂದ ಕೂಡ IT ಸೆಕ್ಟರ್ನಲ್ಲಿ ತುಂಬಾನೇ ಪ್ಯಾನಿಕ್ ಕಾಣಿಸ್ತಿದೆ. ಬೆಂಚ್ ಮಾರ್ಕ್ ಇಂಡೆಕ್ಸ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ಗೆ ಕಂಪೇರ್ ಮಾಡಿದ್ರು ಕೂಡ IT ಸೆಕ್ಟರ್ ಅಲ್ಲಿ ತುಂಬಾನೇ ಫಾಲ್ ಕಾಣಿಸ್ತಿದೆ. ಪ್ಯಾನಿಕ್ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ರಿಸೆಷನ್ ನ ಭಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ IT ಸೆಕ್ಟರ್ನಲ್ಲಿ ಪ್ಯಾನಿಕ್ ಇದ್ದೇ ಇರುತ್ತೆ. FII-DII ಆಕ್ಟಿವಿಟಿಯನ್ನು ಗಮನಿಸಿದಾಗ FIIs ಮತ್ತೆ ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 1649 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು FII ಸೆಲ್ ಮಾಡಿದ್ದಾರೆ. DII ಡೇಟಾ ಗಮನಿಸಿದಾಗ DIIs ಇವತ್ತು ನೆಟ್ ಬೈಯರ್ಸ್ ಆಗಿದ್ದಾರೆ. 1059 ಕೋಟಿಯಷ್ಟು ಅಮೌಂಟ್ನ ಶೇರ್ಗಳನ್ನು DIIs ಬೈ ಮಾಡ್ಕೊಂಡಿದ್ದಾರೆ. L&T ಇನ್ಫೋಟೆಕ್ ತಮ್ಮ ರಿಸಲ್ಟ್ ಅನ್ನ ನಿನ್ನೆ ಡಿಕ್ಲೇರ್ ಮಾಡಿದ್ರು. ಇವತ್ತು ಸ್ಟಾಕ್ ನಲ್ಲಿ 2.5% ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ರಿಸಲ್ಟ್ ನಮಗೆ L&T ಇನ್ಫೋಟೆಕ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಇಯರ್ ಆನ್ ಇಯರ್ 28% ಪ್ರಾಫಿಟ್ ಗ್ರೋ ಆಗಿತ್ತು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ರಿಸಲ್ಟ್ಸ್ ಬಂದರೂ ಕೂಡ ಒಳ್ಳೆ ಒಂದು ರಿಸಲ್ಟ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ ಗಳನ್ನ ಕೊಟ್ಟಿದ್ದಾರೆ. ನೋಮುರಾ ಇಲ್ಲಿ ಸೆಲ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. 3680 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಇಲ್ಲಿ ಈಕ್ವಲ್ ವೇಟ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಈಕ್ವಲ್ ವೇಟ್ ರೇಟಿಂಗ್ ಅಂದಾಗ ಮಾರ್ಕೆಟ್ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಆಗುತ್ತೆ ಆ ರೀತಿಯಲ್ಲಿ ನಮಗೆ L&T ಇನ್ಫೋಟೆಕ್ ಟ್ರೇಡ್ ಆಗುತ್ತೆ ಅನ್ನೋದು ಇವರ ವ್ಯೂ ಆಗಿದೆ. ಹಾಗೆ ಇವರು 3900 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಈಗ ನಮಗೆ L&T ಇನ್ಫೋಟೆಕ್ 3972 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ನೋಮುರಾ ಮತ್ತೆ ಮಾರ್ಗನ್ ಸ್ಟ್ಯಾನ್ಲಿಯ ಪ್ರಕಾರ L&T ಇನ್ಫೋಟೆಕ್ ಅಲ್ಲಿ ಮುಂದೆ ನಮಗೆ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ ಅನ್ನೋದು ಇವರ ವ್ಯೂ ಆಗಿರುತ್ತೆ. ಹಾಗೆ ನಾವು ಡೊಮೆಸ್ಟಿಕ್ ಬ್ರೋಕರೇಜ್ಗಳು ಅಂದ್ರೆ ಇಂಡಿಯನ್ ಬ್ರೋಕರೇಜ್ಗಳನ್ನ ಗಮನಿಸಿದಾಗ ಶೇರ್ ಖಾನ್ L&T ಇನ್ಫೋಟೆಕ್ ಅಲ್ಲಿ ಬುಲ್ಲಿಶ್ ಆಗಿದ್ದಾರೆ. ಇವರು ಬೈ ರೇಟಿಂಗ್ ಅನ್ನ ಕೊಟ್ಟು 4750 ಟಾರ್ಗೆಟ್ ಪ್ರೈಸ್ ಅನ್ನ 1 ವರ್ಷಕ್ಕೆ ಫಿಕ್ಸ್ ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ಡೊಮೆಸ್ಟಿಕ್ ಬ್ರೋಕರೇಜ್ ಎಸ್ ಸೆಕ್ಯೂರಿಟೀಸ್ ಕೂಡ ಅಷ್ಟೇ. ಇವರು ಹೈಯೆಸ್ಟ್ ಟಾರ್ಗೆಟ್ ಪ್ರೈಸ್ ಅನ್ನ L&T ಇನ್ಫೋಟೆಕ್ ಗೆ ಫಿಕ್ಸ್ ಮಾಡ್ತಿದ್ದಾರೆ. 4960 ಟಾರ್ಗೆಟ್ ಪ್ರೈಸ್ ಎಸ್ ಸೆಕ್ಯೂರಿಟೀಸ್ ಕಡೆಯಿಂದ ನೋಡೋದಕ್ಕೆ ಸಿಗ್ತಿದೆ. ಮತ್ತೊಬ್ಬ ಡೊಮೆಸ್ಟಿಕ್ ಬ್ರೋಕರೇಜ್ ಮೋತಿಲಾಲ್ ಓಸ್ವಾಲ್ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಹೋಲ್ಡ್ ರೇಟಿಂಗ್ ಆಗಿರುತ್ತೆ. 4120 ಟಾರ್ಗೆಟ್ ಪ್ರೈಸ್ ಅನ್ನ ಮೋತಿಲಾಲ್ ಓಸ್ವಾಲ್ ಸೆಟ್ ಮಾಡ್ತಿದ್ದಾರೆ. ಸೊ ಓವರ್ ಆಲ್ IT ಸೆಕ್ಟರ್ ಡೌನ್ ಇದೆ. ಸೊ ಪ್ಯಾನಿಕ್ ಕಂಟಿನ್ಯೂ ಆಗುತ್ತೆ. ಮುಂದಿನ ಒಂದೆರಡು ಕ್ವಾರ್ಟರ್ ಈ ರೀತಿಯಲ್ಲಿ ಪ್ಯಾನಿಕ್ ಇರಬಹುದು. ಸೊ ಡಿಪ್ ಬೈಯಿಂಗ್ ಅನ್ನ ಮಾಡ್ತಾ ಹೋಗಬೇಕಾಗುತ್ತೆ. IT ಸೆಕ್ಟರ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅಂದ್ರೆ ಯಾವುದೇ ಒಂದು ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ. ಖಂಡಿತವಾಗ್ಲೂ IT ಸೆಕ್ಟರ್ ರಿವೈವ್ ಆಗುತ್ತೆ. ಮುಂಚೆ ಕೂಡ ಈ ರೀತಿಯ ರಿಸೆಷನ್ ಭಯ ಇದ್ದಾಗೆಲ್ಲ IT ಸೆಕ್ಟರ್ ನಲ್ಲಿ ಫಾಲ್ ಬರ್ತಿತ್ತು. ಬಟ್ ಅಲ್ಲಿಂದ IT ಸೆಕ್ಟರ್ ರಿಕವರ್ ಆಗಿದೆ. ಹಾಗೆ ಫ್ರೆಶ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇರೋರು ಎಸ್ಪೆಷಲಿ IT ಸೆಕ್ಟರ್ ಗಳಲ್ಲಿ ಖಂಡಿತವಾಗ್ಲೂ ಈ ಲೆವೆಲ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಏನಕ್ಕೆ ಆಲ್ ಟೈಮ್ ಹೈ ಇಂದ ಆಲ್ಮೋಸ್ಟ್ 50% ನಷ್ಟು IT ಸ್ಟಾಕ್ಗಳು ಕರೆಕ್ಟ್ ಆಗಿದಾವೆ. ಸೊ ಯಾವುದೇ ಒಂದು ಟೈಮ್ ಅಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ಬರುವಂತ ಸಾಧ್ಯತೆ ಕೂಡ ಇರುತ್ತೆ. ACC ಸೊ ಸಿಮೆಂಟ್ ಸೆಕ್ಟರ್ನ ಸ್ಟಾಕ್ ಇವರು ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಆಲ್ಮೋಸ್ಟ್ 1% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬೆಳಗಿನ ಸೆಷನ್ ಅಲ್ಲಿ ಸ್ಟಾಕ್ ಆಲ್ಮೋಸ್ಟ್ 2% ಹೆಚ್ಚಾಗಿ ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಅದಾದ್ಮೇಲೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ACC ಪ್ರಾಫಿಟ್ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಈ ಕ್ವಾರ್ಟರ್ ನಲ್ಲಿ ACC 227 ಕೋಟಿ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದೇ ನಮಗೆ ಕಳೆದ ವರ್ಷ 2021 ಜೂನ್ ನಲ್ಲಿ ಇವರ ಪ್ರಾಫಿಟ್ 569 ಕೋಟಿಯಷ್ಟು ಇತ್ತು. ಹಾಗೆ ಕಳೆದ ಕ್ವಾರ್ಟರ್ ನಲ್ಲಿ ಅಂದ್ರೆ ಮಾರ್ಚ್ 2022 ರಲ್ಲಿ ಇವರ ಪ್ರಾಫಿಟ್ 396 ಕೋಟಿ ನೋಡೋದಕ್ಕೆ ಸಿಕ್ತಿತ್ತು.
ಸೊ ಪ್ರಾಫಿಟ್ನಲ್ಲಿ ಫಾಲ್ ಕಾಣಿಸ್ತಿದೆ. ಸೀಕ್ವೆನ್ಷಿಯಲಿ ಅಂದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ 42% ಫಾಲ್ ಆಗಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 60% ಪ್ರಾಫಿಟ್ನಲ್ಲಿ ಫಾಲ್ ಕಾಣಿಸ್ತಿದೆ. ಸೊ ACCಯ ರಿಸಲ್ಟ್ ಯಾವ ರೀತಿ ಬಂದಿದೆ, ಸೊ ಇದೇ ರೀತಿಯ ರಿಸಲ್ಟ್ ಅನ್ನ ಬೇರೆ ಸಿಮೆಂಟ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಮಾರ್ಜಿನ್ಸ್ನ ಮೇಲೆ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ರೆವೆನ್ಯೂನಲ್ಲಿ ನಮಗೆ ಗ್ರೋತ್ ಕಾಣಿಸ್ತಿದೆ, ಬಟ್ ಪ್ರಾಫಿಟ್ ಮಾತ್ರ ಫಾಲ್ ಆಗ್ತಾ ಇದೆ. ಸೊ ಯಾವಾಗ ರೆವೆನ್ಯೂ ಗ್ರೋ ಆಗುತ್ತೆ, ಪ್ರಾಫಿಟ್ ಫಾಲ್ ಆಗುತ್ತೆ, ಅವರ ಎಕ್ಸ್ಪೆಂಡಿಚರ್ಸ್ ಅಂದ್ರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಿದೆ ಅಂತ ಅರ್ಥ. ರಾ ಮೆಟೀರಿಯಲ್ಸ್ಗೆ ಹೆಚ್ಚಿನ ಪ್ರೈಸ್ ಗಳನ್ನ ಸಿಮೆಂಟ್ ಸೆಕ್ಟರ್ನ ಕಂಪನಿಗಳು ಕೊಡ್ತಿದ್ದಾವೆ. ಆ ಒಂದು ಕಾರಣದಿಂದ ಮಾರ್ಜಿನ್ಸ್ನ ಮೇಲೆ ಇಂಪ್ಯಾಕ್ಟ್ ಬರ್ತಾ ಇದೆ. ಸೊ ACCಯಲ್ಲಿ ತುಂಬ ಬ್ರೋಕರೇಜ್ಗಳು ಕವರೇಜನ್ನು ಮಾಡಿದ್ದಾರೆ. ಗೋಲ್ಡ್ಮನ್ ಸ್ಯಾಚಸ್ಸಲ್ಲಿ ನ್ಯೂಟ್ರಲ್ ರೇಟಿಂಗನ್ನು ಕೊಟ್ಟು 2100 ಟಾರ್ಗೆಟ್ ಪ್ರೈಸನ್ನು ಫಿಕ್ಸ್ ಮಾಡಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಕೂಡ ಅಷ್ಟೇ ಅಂಡರ್ ವೇಟ್ ರೇಟಿಂಗನ್ನು ಕೊಟ್ಟಿದ್ದಾರೆ, ಅಂದರೆ ಸೆಲ್ ರೇಟಿಂಗ್ ಆಗಿರುತ್ತೆ. 2050 ಟಾರ್ಗೆಟ್ ಪ್ರೈಸನ್ನು ಮಾರ್ಗನ್ ಸ್ಟ್ಯಾನ್ಲಿ ಫಿಕ್ಸ್ ಮಾಡ್ತಿದ್ದಾರೆ. ಕ್ರೆಡಿಟ್ ಸ್ಯೂಸ್ ಕೂಡ ಅಷ್ಟೇ ನ್ಯೂಟ್ರಲ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ 2450 ಟಾರ್ಗೆಟ್ ಪ್ರೈಸನ್ನು ಇವರು ಕೊಟ್ಟಿದ್ರು, ಈಗ ಅದನ್ನು 2000ಕ್ಕೆ ಡೌನ್ಗ್ರೇಡ್ ಮಾಡ್ತಿದ್ದಾರೆ. ACC 2100 ರೇಂಜಲ್ಲಿ ಟ್ರೇಡ್ ಆಗ್ತಿದೆ. ಸೊ ಬ್ರೋಕರೇಜ್ಗಳ ಪ್ರಕಾರ ACC ಒಂದು ವರ್ಷ ಇದೇ ಒಂದು ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ಅವರ ಪ್ರೆಡಿಕ್ಷನ್ಸ್ ಆಗಿದೆ. CLSA ಕೂಡ ಅಷ್ಟೇ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ, ಬಟ್ 2300 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಸಿಟಿ ಮತ್ತೆ UBS ಬ್ರೋಕರೇಜ್ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸಿಟಿ 2460 ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ. 2720 ಟಾರ್ಗೆಟ್ ಅನ್ನ ಈ ಮುಂಚೆ ಕೊಟ್ಟಿದ್ರು, ಸೊ ಟಾರ್ಗೆಟ್ ಪ್ರೈಸ್ ಕಟ್ ಆಗ್ತಾ ಇದೆ. ಹಾಗೆ UBS ಇಲ್ಲಿ 2600 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಮುಂಬರುವ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ರಿಸಲ್ಟ್ಸ್ ಬರಬಹುದು ಅನ್ನುವಂತ ಒಂದು ಪ್ರೆಡಿಕ್ಷನ್ UBS ನ ಕಡೆಯಿಂದ ಬಂದಿದೆ. ಇನ್ಫ್ಲೇಷನ್ ಜಾಸ್ತಿ ಇರೋದ್ರಿಂದ ಕ್ವಾರ್ಟರ್ 1ನಲ್ಲಿ ಕಂಪನಿಗಳು ಅಷ್ಟು ಒಳ್ಳೆ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡುವಂಥ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಇರುತ್ತೆ. ಸೊ ಅದೇ ಒಂದು ಕಾರಣದಿಂದ ನಮಗೆ ಸ್ಟಾಕ್ ಪ್ರೈಸ್ಗಳಲ್ಲಿ ಕರೆಕ್ಷನ್ ಕೂಡ ಬರ್ತಿದೆ. ಟಾಟಾ ಎಲ್ಎಕ್ಸಿ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವತ್ತು ನಮಗೆ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 3.5% ಅಪ್ಸೈಡ್ ಅಲ್ಲಿ ಟಾಟಾ ಎಲ್ಎಕ್ಸಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟಾಟಾ ಎಲ್ಎಕ್ಸಿಯ ರಿಸಲ್ಟ್ ಅನ್ನು ನಾವು ಗಮನಿಸಿದಾಗ ಸೊ ಈ ಫಿಗರ್ಸ್ ಏನಿದೆ ಲ್ಯಾಕ್ಸ್ನಲ್ಲಿ, ಸೊ ಇವರು ಟಾಟಾ ಎಲ್ಎಕ್ಸಿ ತಮ್ಮ ರಿಸಲ್ಟನ್ನು ಲ್ಯಾಕ್ಸ್ಗಳಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ರೆವೆನ್ಯೂನ ನಾವು ಗಮನಿಸಿದಾಗ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಗ್ರೋ ಆಗ್ತಿದೆ. ಹಾಗೆ ಎಕ್ಸ್ಪೆನ್ಸಸ್ಗಳನ್ನು ಗಮನಿಸಿದ್ರೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಬಟ್ ನಾವು ಪ್ರಾಫಿಟ್ಸನ್ನು ಗಮನಿಸಿದಾಗ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಟಾಟಾ ಎಲ್ಎಕ್ಸಿ ಒಳ್ಳೆ ಒಂದು ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. 2021 ಜೂನ್ನಲ್ಲಿ ಇವರ ಪ್ರಾಫಿಟ್ 113 ಕೋಟಿಯಷ್ಟು ಇತ್ತು. ಸೊ ಈ ಫಿಗರ್ಸ್ ಏನಿದೆ ಲ್ಯಾಕ್ಸ್ನಲ್ಲಿದೆ. ಸೊ ನಾನು ಕೋಟಿಗಳಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. 113 ಕೋಟಿಯ ಪ್ರಾಫಿಟನ್ನು ಇವರು ಕಳೆದ ವರ್ಷದಲ್ಲಿ ಡಿಕ್ಲೇರ್ ಮಾಡಿದ್ರು, ಅಂದರೆ ಜೂನ್ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ರು. ಮಾರ್ಚ್ 2022ರಲ್ಲಿ ಇವರ ಪ್ರಾಫಿಟ್ 160 ಕೋಟಿಯಷ್ಟು ಇತ್ತು. ಹಾಗೆ ಈ ಒಂದು ಕ್ವಾರ್ಟರ್ನಲ್ಲಿ ಅವರು 184 ಕೋಟಿಯ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ರಿಸಲ್ಟ್ ಟಾಟಾ ಎಲ್ಎಕ್ಸಿ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಸೊ ಅದೇ ಒಂದು ಕಾರಣದಿಂದ ಇವತ್ತು ಶೇರ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ತು. ಸೊ ಆಲ್ಮೋಸ್ಟ್ 3.5% ಅಪ್ಸೈಡ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಟಾಟಾ ಎಲ್ಎಕ್ಸಿಯ ಟೋಟಲ್ ಎಂಪ್ಲಾಯಿ ಕೌಂಟ್ ಈಗ 10,000 ರೀಚ್ ಆಗಿದೆ. ಈ ಒಂದು ಕ್ವಾರ್ಟರ್ನಲ್ಲಿ 771 ಎಂಪ್ಲಾಯೀಸ್ಗಳನ್ನು ಇವರು ಆ್ಯಡ್ ಮಾಡ್ಕೊಂಡಿದ್ದಾರೆ. ಇನ್ಫೋಸಿಸ್, TCS ಈ ರೀತಿಯ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಟಾಟಾ ಎಲ್ಎಕ್ಸಿ ತುಂಬಾನೇ ಒಂದು ಸಣ್ಣ ಕಂಪನಿ ಆಗಿರುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ ಸಾಫ್ಟ್ವೇರ್ಸ್ಗಳನ್ನು ಡೆವಲಪ್ ಮಾಡುವಂತಹ ಕಂಪನಿ. ಸೊ ಇಲ್ಲಿ ಜಸ್ಟ್ ಒಂದು ಬ್ರೋಕರೇಜ್ನ ಕವರೇಜ್ ನಮಗೆ ನೋಡೋದಕ್ಕೆ ಸಿಗ್ತದೆ. JP ಮಾರ್ಗನ್ ಇಲ್ಲಿ ಅಂಡರ್ ವೇಟ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಇವರ ಟಾರ್ಗೆಟ್ ಪ್ರೈಸ್ ಅನ್ನು 3700ಕ್ಕೆ ಫಿಕ್ಸ್ ಮಾಡ್ತಿದ್ದಾರೆ. ಈಗ ನಮಗೆ ಟಾಟಾ ಎಲ್ಎಕ್ಸಿ 8000 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇಲ್ಲಿ 50%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ ಟಾಟಾ ಎಲ್ಎಕ್ಸಿ ಅನ್ನೋದು ಇವರ ಒಂದು ಪ್ರೆಡಿಕ್ಷನ್ ಆಗಿದೆ. ಈ ಒಂದು ಪ್ರೆಡಿಕ್ಷನ್ಗೆ ಮೇಜರ್ ರೀಸನ್ ಏನು ಅಂದ್ರೆ ಕೋವಿಡ್ಗೂ ಮುಂಚೆ ನೀವು ಶೇರ್ ಪ್ರೈಸ್ ಅನ್ನ ಗಮನಿಸಬಹುದಾಗುತ್ತೆ. 2000 ರೂಪಾಯಿ ಕೆಳಗಡೆ ಟ್ರೇಡ್ ಆಗ್ತಿದ್ದಂತಹ ಟಾಟಾ ಎಲ್ಎಕ್ಸಿ ಈಗ 8000 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದೆ. ಎಲೆಕ್ಟ್ರಿಕ್ ವೆಹಿಕಲ್ಗೆ ಬೇಕಾದಂತಹ ಸಾಫ್ಟ್ವೇರ್ಸ್ ಗಳನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಫ್ಯೂಚರ್ ಗ್ರೋತ್ ತುಂಬಾನೇ ಚೆನ್ನಾಗಿರುತ್ತೆ ಅನ್ನುವ ಒಂದು ರೀಸನ್ ಇಂದ 2000 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದ್ದಂತಹ ಸ್ಟಾಕ್ ಈಗ 8000 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದೆ. ಯಾವುದೇ ಒಂದು ಸಮಯದಲ್ಲಿ ಈ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗಬಹುದು ಅನ್ನೋದು JP ಮಾರ್ಗನ್ ನ ಒಂದು ವ್ಯೂ ಆಗಿದೆ. ಸೊ ಈ ರೀತಿಯಲ್ಲಿ ಮೂವ್ಮೆಂಟ್ ಆದಂತಹ ತುಂಬಾನೇ ಸ್ಟಾಕ್ಗಳು ಈಗ 30-40% ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ಸೊ ಒಂದೆರಡು ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ಸ್ ಏನಾದರೂ ಡೌನ್ ಆದ್ರೆ ಮತ್ತೆ ಟಾಟಾ ಎಲ್ಎಕ್ಸಿಯಲ್ಲೂ ಕೂಡ ಕರೆಕ್ಷನ್ ಬರುವಂತ ಸಾಧ್ಯತೆ ಇರುತ್ತೆ. ಹಾಗೆ ಏಂಜಲ್ ಒನ್ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಏಂಜಲ್ ಒನ್ ರಿಸಲ್ಟ್ ಅನ್ನ ಮಿಲಿಯನ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ಟೋಟಲ್ ಇನ್ಕಮ್ ರೆವೆನ್ಯೂನ ನಾವು ಗಮನಿಸಿದಾಗ ಇಯರ್ ಆನ್ ಇಯರ್ ರೆವೆನ್ಯೂ ಗ್ರೋ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಂದು ಫ್ಲಾಟ್ ರೆವೆನ್ಯೂ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಕೂಡ ಅಷ್ಟೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಾ ಇದೆ. ನೆಟ್ ಪ್ರಾಫಿಟ್ ಅನ್ನ ಗಮನಿಸಿದಾಗ ಕಳೆದ ಕ್ವಾರ್ಟರ್ ನಲ್ಲಿ ಅಂದ್ರೆ ಮಾರ್ಚ್ 2022ರಲ್ಲಿ ಇವರು 204 ಕೋಟಿಯಷ್ಟು ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಈ ಒಂದು ಕ್ವಾರ್ಟರ್ ನಲ್ಲಿ ನಮಗೆ ಪ್ರಾಫಿಟ್ 181 ಕೋಟಿ ಕಾಣಿಸ್ತಿದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ನಲ್ಲಿ ಫಾಲ್ ಬಂದಿದೆ, ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಜಾಸ್ತಿ ಆಗಿದೆ. ಕಳೆದ ವರ್ಷ ಜೂನ್ 2021ರಲ್ಲಿ ಇವರ ಟೋಟಲ್ ಪ್ರಾಫಿಟ್ 121 ಕೋಟಿಯಷ್ಟು ಇತ್ತು. ಈ ಕ್ವಾರ್ಟರ್ ನಲ್ಲಿ ಅದು 181 ಕೋಟಿ ಆಗಿದೆ. ಸೊ ಏಂಜಲ್ ಒನ್ ನಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗ್ತಿರೋದು ಕಾಣಿಸ್ತಿದೆ.
ಸೊ ಇವತ್ತು ಶೇರ್ ಪ್ರೈಸ್ನಲ್ಲೂ ಕೂಡ ಆಲ್ಮೋಸ್ಟ್ 1.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. 1260 ಲೋ ಕೂಡ ಇವತ್ತು ಟಚ್ ಆಗಿತ್ತು. ಅಲ್ಲಿಂದ ಸ್ಟಾಕ್ ಸ್ವಲ್ಪ ರಿಕವರ್ ಆಗಿದೆ. ಹಾಗೆ ಕಂಪನಿ ಇಂಟ್ರಿಮ್ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ₹7.65 ಡಿವಿಡೆಂಡ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಕಂಪನಿ ಸೆಟ್ ಮಾಡಿದ್ದಾರೆ. ಮುಂದಿನ ಶುಕ್ರವಾರ ಜುಲೈ 22 ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ ಈ ಡಿವಿಡೆಂಡ್ ಏನಿದೆ ಆಗಸ್ಟ್ 13ಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಅದಾನಿ ಎಂಟರ್ಪ್ರೈಸಸ್ ಇವತ್ತು ಆಲ್ ಟೈಮ್ ಹೈ ಅನ್ನ ಟಚ್ ಮಾಡಿದೆ. 2401 ಪ್ರೈಸ್ ಅಲ್ಲಿ ಅದಾನಿ ಎಂಟರ್ಪ್ರೈಸಸ್ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಈ ಸ್ಟಾಕ್ ಕೂಡ ಅಷ್ಟೇ ಕೋವಿಡ್ಗೂ ಮುಂಚೆ ₹120 ₹130 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಒಂದು ಸಡನ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಅದಾನಿ ಎಂಟರ್ಪ್ರೈಸಸ್ ಸ್ಟಾಕ್ ಒಂದೇ ಅಲ್ಲ, ಅದಾನಿ ಗ್ರೂಪ್ ನ ತುಂಬಾ ಸ್ಟಾಕ್ಗಳು ಈ ರೀತಿಯಲ್ಲಿ ರನ್ ಆಗಿದಾವೆ. ಹಾಗೆ ಆ ಒಂದು ಲೆವೆಲ್ಸ್ ನಲ್ಲಿ ಸಸ್ಟೈನ್ ಕೂಡ ಆಗ್ತಿದೆ. ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಇದೆ, ಬೇರೆ ಎಲ್ಲ ಸ್ಟಾಕ್ಗಳು ಫಾಲ್ ಆಗ್ತಿದ್ರು ಕೂಡ ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. ಬಟ್ ವ್ಯಾಲ್ಯೂಯೇಷನ್ ಅನ್ನ ನಾವು ಗಮನಿಸಿದಾಗ ಅದಾನಿ ಎಂಟರ್ಪ್ರೈಸಸ್ ಈಗ 354 ಪಿ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇಂಡಸ್ಟ್ರಿ ಪಿ ಗಮನಿಸಿದಾಗ 40 ಪಿ ಕಾಣಿಸುತ್ತೆ. ಸೊ ಓವರ್ ಆಲ್ ನಾವು ಇಂಡಸ್ಟ್ರಿ ಪಿ ಅನ್ನ ಅದಾನಿ ಎಂಟರ್ಪ್ರೈಸಸ್ ಜೊತೆ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಸ್ಟಿಲ್ 354 ಪಿ ಒಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಆಗಿರುತ್ತೆ. ಹಾಗೆ ಇವರ ಪ್ರಾಫಿಟ್ ಗ್ರೋತ್ ಪ್ರಾಸ್ಪೆಕ್ಟಿವ್ ಗಳನ್ನು ಕೂಡ ನಾವು ಗಮನಿಸಿದಾಗ ಅಷ್ಟೊಂದು ಒಳ್ಳೆ ಪ್ರಾಫಿಟ್ಸ್ ಅಂದ್ರೆ ಈ ರೀತಿ 120ರಿಂದ 2400 ವರೆಗೂ ಹೋಗುವಂತ ಪ್ರಾಫಿಟ್ಸ್ ಗಳು ಅದಾನಿ ಎಂಟರ್ಪ್ರೈಸಸ್ ನ ಕಡೆಯಿಂದ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿಲ್ಲ. ಡೆಪ್ಟ್ ಕೂಡ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಹಾಗೆ ROE ಕೂಡ ನೀವು ಗಮನಿಸಬಹುದು, 4% ನ ರಿಟರ್ನ್ ಆನ್ ಈಕ್ವಿಟಿ ನೋಡೋದಕ್ಕೆ ಸಿಗುತ್ತೆ. ಸ್ಟಾಕ್ ನ ಬುಕ್ ವ್ಯಾಲ್ಯೂ 179. ಸೊ ಅದನ್ನ ಕೂಡ ಗಮನದಲ್ಲಿ ಇಡಬೇಕಾಗುತ್ತೆ. ಹಾಗೆ ಈಗ 5G ಸ್ಪೆಕ್ಟ್ರಮ್ ಅಲ್ಲಿ ಕಂಪನಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನುವಂತ ನ್ಯೂಸ್ ಇರೋದ್ರಿಂದ ಮೊಮೆಂಟಮ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಸೊ ಇಲ್ಲಿ ಹೈಯರ್ ಲೆವೆಲ್ಸ್ ಗಳಲ್ಲಿ ಅದಾನಿ ಸ್ಟಾಕ್ ಗಳಲ್ಲಿ ಎಂಟರ್ ಆಗೋದಕ್ಕೆ ಹೋಗ್ಬಿಡಿ. ಯಾವುದೇ ಒಂದು ಟೈಮ್ ಅಲ್ಲಿ ಕರೆಕ್ಷನ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಒಳ್ಳೊಳ್ಳೆ ಸ್ಟಾಕ್ ಗಳು ಒಳ್ಳೆ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಅವೈಲೇಬಲ್ ಇದೆ, ಅದರಲ್ಲಿ ಎಂಟ್ರಿಯನ್ನ ತಗೋಬಹುದಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.